79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಹರ್ ಘರ್ ತಿರಂಗ ಯಾತ್ರೆಯನ್ನ ಚಾಮುಂಡೇಶ್ವರಿ ಗ್ರಾಮಾಂತರ ಬಿಜೆಪಿ ಮಂಡಲದ ವತಿಯಿಂದ ಜಯಪುರ ಮಹಾಶಕ್ತಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹರ್ ಘರ್ ತಿರಂಗ ಯಾತ್ರೆಗೆ ಮೈಸೂರು ನಗರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಎಲ್ ನಾಗೇಂದ್ರರವರು ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಮಂಡಲದ ಅಧ್ಯಕ್ಷರಾದ ಟಿ ರವಿರವರ ನೇತೃತ್ವದಲ್ಲಿ ಜಯಪುರದಿಂದ ಕಡಕೋಳ ಮಾರ್ಗವಾಗಿ ಕೆಲ್ಲಳ್ಳಿ ಮುಖಾಂತರ ಉದ್ಬೂರು ಗ್ರಾಮದಲ್ಲಿ ಜಾತ್ರೆಯು ಕೊನೆಗೊಂಡಿತ್ತು. ಯುವ ಮೋರ್ಚಾ ಕಾರ್ಯಕರ್ತರು ಮಂಡಲದ ಜವಾಬ್ದಾರಿ ವಹಿಸಿದ್ದರು. ನಾಯಕರು, ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ರಾಕೇಶ್ ಗೌಡ, ಜಿಲ್ಲಾ ಕಾರ್ಯದರ್ಶಿ ಮೋನಿಕಾ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಹೇಮಂತ್ ಕುಮಾರ್, ಅಪ್ಪಾಜಿ ಗೌಡ, ಚಿಕ್ಕಾನ್ಯ ಶಿವಕುಮಾರ್, ಯುವ ಮೋರ್ಚಾ ಅಧ್ಯಕ್ಷರಾದ ಮೋಹನ್ ಕುಮಾರ್, ನಿಕಟಪೂರ್ವ ಅಧ್ಯಕ್ಷರಾದ ಗೆಜ್ಜೆಗಳ್ಳಿ ಮಹೇಶ್, ಗೋಪಾಲ್ ರಾವ್, ಹಿನ್ಕಲ್ ಶ್ರೀನಿವಾಸ್, ರಾಜ್ಕುಮಾರ್, ಈರಪ್ಪ, ಯುವ ಮೋರ್ಚಾ ಮಾಜಿ ಅಧ್ಯಕ್ಷರಾದ ಧಾರಿಪುರ ಡಿ ಚಂದ್ರಶೇಖರ್, ಚೇತನ್ ಕುಮಾರ್, ಕಿರಣ್ ನಾಯ್ಡು, ಕೂರ್ಗಳ್ಳಿ ರೇವಣ್ಣ, ಬೆಳವಾಡಿ ಶ್ರೀನಿವಾಸ್ ನಾರಾಯಣಾಚಾರ್, ದಾರಿಪುರ ಸುನಿಲ್ ಕುಮಾರ್, ಮೆಡಿಕಲ್ ಶಿವಕುಮಾರ್, ಪರಶಿವಮೂರ್ತಿ, ಲೋಹಿತ್, ಸಚಿನ್, ರೂಸ್ಟ್ ರಾಜು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಬರಡನಪುರ ಗಿರೀಶ್, ಮಹೇಶ್ ಮುಂತಾದ ಕಾರ್ಯಕರ್ತರು ಹಾಜರಿದ್ದರು. ನಿಧಾನ ಸಾಕು. ಹೋಗಿ ಅಷ್ಟರಲ್ಲೇ ಹೋಗಿ. ಸಾಕು, ಅವ್ರು ಬರಲಿ. ಲೈಟಾಗಿ ಮೂವ್ ಆಗಿ ಹೋಗಿ ಹೋಗಿ. ಲೆಫ್ಟ್ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರ ಸೂಚನೆ ಮೇರೆಗೆ ರಾಷ್ಟ್ರಾದ್ಯಂತ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಂದು ಮನೆ ಮೇಲೂ ಸಹ ತಿರಂಗವನ್ನು ಆರಿಸಬೇಕು ಅಂತಕ್ಕಂಥ ಸೂಚನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಸಾರ್ವಜನಿಕರು ಒಡಗೂಡಿ ಇವತ್ತು ತಿರಂಗ ಯಾತ್ರೆಯನ್ನು ಪ್ರತಿ ಕ್ಷೇತ್ರದಲ್ಲೂ ಸಹ, ಮೊನ್ನೆ ಎನ್ಆರ್ ಕ್ಷೇತ್ರದಾಯಿತು, ನಿನ್ನೆ ಸಾಯಂಕಾಲ ಚಾಮರಾಜ ಆಗಿದೆ, ಇವತ್ತು ಚಾಮುಂಡೇಶ್ವರಿ ಗ್ರಾಮಾಂತರದಿಂದ ಈ ತಿರಂಗ ಯಾತ್ರೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಈ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಯವರು, ಪ್ರಧಾನ ಕಾರ್ಯದರ್ಶಿಯಾಗಿರ್ತ ಹೇಮಂತ್ ಅವರು, ಹಿರಿಯರಾಗಿರ್ತಕ್ಕಂಥ ಗಣೇಶ್ ರಾಯರು, ನಮ್ಮ ಗೋಪಾಲ್ ರಾಯರು, ಹಾಗೆ ನಮ್ಮ ಮಹೇಶ್ ಅವರು, ಮೋನಿಕಾರವರು ಮತ್ತು ಇನ್ನಿತರ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಒಟ್ಟಾಗಿ ಸೇರಿ ತಿರಂಗ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಕಾರಣ ಆದರಿಷ್ಟೇ, ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದಂಥ ಸಂದರ್ಭದಲ್ಲಿ ಅವತ್ತು ಲಕ್ಷಾಂತರ ಜನ ಕಾರ್ಯಕರ್ತರಲ್ಲ, ಈ ದೇಶಭಕ್ತರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಿ ಬಲಿದಾನವನ್ನು ಕೊಟ್ಟಿದ್ದಾರೆ. ಅವರೆಲ್ಲ ನೆನಪು ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಮತ್ತು ದೇಶ ಪ್ರೇಮವನ್ನು ಮರೆಯೋಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಸಹ ಈ ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಒಂದು ಹಬ್ಬವನ್ನು ಮನೆ ಮೇಲೆ ಫ್ಲ್ಯಾಗನ್ನು ಹಾರಿಸೋದ್ರ ಮೂಲಕ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ಸಾರ್ವಜನಿಕರು ಮನೆ ಮೇಲೆ ತಿರಂಗ ಧ್ವಜವನ್ನು ಹಾರಿಸ್ತಾ ಮತ್ತು 15ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡುವಂಥದ್ದು. ಮತ್ತು ಇದೇ ರೀತಿ ರಾಷ್ಟ್ರ ನಾಯಕರುಗಳನ್ನು ಸ್ವಚ್ಛತೆ ಮಾಡುವಂಥ ಕೆಲಸ ಪ್ರತಿ ಕ್ಷೇತ್ರದಲ್ಲಿ ಸಹ. ಈಗಾಗಲೇ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೋದು, ಬಾಬು ಜಗಜ್ಜೀವರಾವ್ ಅವರ ಸ್ಟ್ಯಾಚ್ಯೂ ಇರ್ಬೋದು, ವಿವೇಕಾನಂದ ಸ್ಟ್ಯಾಚ್ಯೂ ಇರ್ಬೋದು, ರಾಷ್ಟ್ರೀಯ ನಾಯಕರುಗಳು ಅಂಥ ಸ್ಟ್ಯಾಚ್ಯೂಗಳನ್ನು ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಸ್ವಚ್ಛ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಮಾಡಿದ್ದಾರೆ.
ಪ್ರತಿಯೊಬ್ಬರಿಗೂ ಸಹ ದೇಶ ಪ್ರೇಮ ಇರಬೇಕು. ಇವತ್ತು ರಾಷ್ಟ್ರ ಇವತ್ತು ಪ್ರಪಂಚದಲ್ಲಿ ಆರ್ಥಿಕವಾಗಿ 5ನೇ ಸ್ಥಾನವನ್ನು ಈಗಾಗಲೇ ನಾವು ತಲುಪಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇಡೀ ವಿಶ್ವದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ಕೈ ಬಲಪಡಿಸುವಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಹರ್ ಘರ್ ತಿರಂಗ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಾಗೇಂದ್ರಣ್ಣ ಅವರು ನಮ್ಮ ಜೊತೆಗೂಡಿ ಜಯಪುರ ಭಾಗ ಮತ್ತು ಚಾಮುಂಡೇಶ್ವರಿ ಗ್ರಾಮಾಂತರದ ಪ್ರತಿಯೊಬ್ಬರು ಮನೆಯಲ್ಲೂ ಸಹ 13, 14, 15ನೇ ತಾರೀಕು ಆಗಸ್ಟ್ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಧ್ವಜವನ್ನು ರಾಷ್ಟ್ರಧ್ವಜ ಹಾರಿಸಿ ದೇಶ ಪ್ರೇಮವನ್ನು ಎಲ್ಲರೂ ಸಹ ಮೆರಿಬೇಕು. ಎಲ್ಲರೂ ಬೇರೆ ರೀತಿಯಾದ ವ್ಯಕ್ತಿ ಪ್ರೇಮಗಳು ಮಾಡೋಕ್ಕಿಂತ ದೇಶ ಪ್ರೇಮ ಒಂದು ನಮ್ಮ ರಾಷ್ಟ್ರದ ಹಬ್ಬ. ಅದು ಪ್ರತಿಯೊಬ್ಬರು ಹೇಗೆ ನಾವು ಸಂಕ್ರಾಂತಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ, ಅದೇ ರೀತಿ ಸಹ ರಾಷ್ಟ್ರ ಹಬ್ಬ ಆದಂಥ ನಮ್ಮ ಸ್ವತಂತ್ರ ದಿನಾಚರಣೆ ದಿನ ಪ್ರತಿಯೊಬ್ಬರು ಸಹ ಮನೆಯ ಮೇಲೆ ಒಂದು ರಾಷ್ಟ್ರಧ್ವಜ ಹಾರಿಸಿ ದೇಶ ಪ್ರೇಮ ಮೆರೆಸಬೇಕು ಅನ್ನೋಂಥ ಒಂದು ನಮ್ಮ ಮೋದಿಯವರ ಕಾಳಜಿ ಹಾಗೂ ಎಲ್ಲ ಉದ್ದೇಶ. ಹಾಗೆ ಮಾಡಿ ದಯಮಾಡಿ ಎಲ್ಲರೂ ಸಹ ಮೈಸೂರಿನ ಚಾಮುಂಡೇಶ್ವರಿ ಗ್ರಾಮಾಂತರದ ಪ್ರತಿಯೊಬ್ಬರೂ ಸಹ ಮನೆಯ ಮೇಲೆ ಒಂದು ರಾಷ್ಟ್ರಧ್ವಜ ಹಾರಿಸಿ ಒಂದು ರಾಷ್ಟ್ರ ಹಬ್ಬವನ್ನು ಆಚರಿಸಬೇಕು ಆಗಿ ನಾನು ನಮ್ಮ ಅಧ್ಯಕ್ಷರ ಮುಖಾಂತರ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಕೇಳ್ಕೊತಾ ಇದ್ದೀನಿ.